ಹೆಚ್ಚೆಚ್ಚು ಸದಸ್ಯರನ್ನಾಗಿ ಮಾಡಬೇಕು. ಎಲ್ಲ ಬೀದಿ ವ್ಯಾಪಾರಿಗಳು ನಮ್ಮ ದೇಶದ ಆರ್ಥಿಕ ಸ್ಥಿತಿಯಲ್ಲಿ ಹೇಗೆ ರೈತರ ಮತ್ತು ದೊಡ್ಡ ವ್ಯಾಪಾರಿಗಳ ಇತರ ಸಹಭಾಗಿತ್ವ ಇದೆಯೋ, ಆರ್ಥಿಕ ವ್ಯವಸ್ಥೆಯಲ್ಲಿ ನಿಮ್ಮದು ಬಹು ಮುಖ್ಯವಾದ ಪಾತ್ರ ಇದೆ. ನೀವೆಲ್ಲರೂ ಸಂಘಟಿತರಾಗಬೇಕು. ಸಂಘಟನೆಯೇ ಬಲ ಅಂತ ಹೇಳ್ತಾರೆ. ನೀವು ಒಬ್ಬೊಬ್ಬರು ಹೋದರೆ ಯಾರು ಪೊಲೀಸರು ಕೇಳಲ್ಲ, ಮುನ್ಸಿಪಾಲಿಟಿ ಕೇಳಲ್ಲ, ಗೌರ್ಮೆಂಟ್ ಕೇಳಲ್ಲ. ನೀವೆಲ್ಲರೂ ಒಕ್ಕಟ್ಟಾಗಿ ಈ ನಮ್ಮ ಸೂರ್ಯವಂಶಿ ಬಡಿಗೇರವರು ಮತ್ತು ಅಮೃತ್ ಪಾಟೀಲ್ ನೇತೃತ್ವಕ್ಕೆ ಧ್ವನಿ ಎತ್ತಿದ್ರೆ ಖಂಡಿತ ನಿಮಗೆ ನ್ಯಾಯ ಸಿಗ್ತದೆ. ಇದರಲ್ಲಿ ಯಾವ ಸಂಶಯ ಇಲ್ಲ. ನೀವು ಯಾವ ಹೋರಾಟ, ನೀವು ಯಾವ ಕಾರ್ಯಕ್ರಮ ಹಮ್ಮಿಕೊಂಡ್ರು ನಾವು ಸದಾ ನಿಮ್ಮ ಜೊತೆಗೆ ಇರ್ತೀವಿ. ಎಲ್ಲ ರೀತಿಯಿಂದ ಸಹಕಾರ ನಾವು ಕೊಡ್ತೀವಿ ಅಂಥೇಳಿ ಇಲ್ಲಿ ಕರೆಸಿ ನಮಗೆ ಸನ್ಮಾನ ಮಾಡಿಕ ಸಂಘಟಕರಿಗೆ ತಮ್ಮೆಲ್ಲರಿಗೂ ವಂದಿಸಿ ಸಂಘವನ್ನು ಹುಟ್ಟಾಕಿದ್ದೀವಿ. ದಯಮಾಡಿ ಹಲವಾರು ಯೋಜನೆಗಳ ಏನು ಸರ್ಕಾರ ಮಟ್ಟದಿಂದ ಬರ್ತಾಯಿದ್ದು, ಮಹಾನಗರ ಪಾಲಿಕೆಯಿಂದ ಏನು ಬೀದಿ ವ್ಯಾಪಾರ ದೊರೆಯಬೇಕಾಗಿತ್ತು, ಆ ನಿಟ್ಟಿನಲ್ಲಿ ಮನವಿ ಹೋರಾಟ ಎಲ್ಲದರ ಮುಖಾಂತರ ಕೂಡ ಭಾಳಷ್ಟು, ಮತ್ತು ಈ ಮುದ್ರಾ ಲೋನ್ ಭಾಳಷ್ಟು ಬೀದಿ ವ್ಯಾಪಾರಿಗಳು ಅದರ ಲಾಭ ಪಡ್ಕೊಂಡ್ರು. ಮುದ್ರಾ ಲೋನ್ ಬಗ್ಗೆ ಬಟ್ ಬೀದಿ ವ್ಯಾಪಾರಿಗಳಿಗೆ ಆಶ್ರಯ ಮನೆಗಳಾಗಿರ್ಬೋದು, ಈ ಸಹಾಯಧನ ಆಗಿರ್ಬೋದು, ಮನೆ ಕಟ್ಟಡ ಅಕ್ರಮ ಸಕ್ರಮ ಆಗಿರ್ಬೋದು, ಪ್ರತಿಯೊಂದು ಯೋಜನೆಗಳು ಮತ್ತು ಬೀದಿ ವ್ಯಾಪಾರಿಗಳಲ್ಲಿ ಈ ವ್ಯಾಪಾರ ಮತ್ತು ಈ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳನ್ನು ಒಳಗೊಂಡಂಥ ಒಂದು ಕಮಿಟಿ ಇದ್ದಿದ್ದಿಲ್ಲ. ಅದು ಸೂರ್ಯವಂಶಿಯವರು ನಾವು ಕಲಿತು ಮಾನ್ಯ ಕಮಿಷನರ್ ಮತ್ತು ಪೂಜ್ಯ ಮಾವಪ್ಪ ಅವರು ಈಗ ಸುಮಾರು ಒಂದು 10 ವರ್ಷಗಳ ಹಿಂದಗಡೆನೇ ಒಂದು ಹೋರಾಟದ ಮುಖಾಂತರ ಎಚ್ಚರಿಕೆ ನೀಡಿ ಒಂದು ಮನವಿ ಸಲ್ಲಿಸಿದಾಗ ಒಂದು ಕಮಿಟಿ ರಚನೆ ಆಯ್ತಲ್ಲಿ. ಆ ಕಮಿಟಿ ರಚನೆಯಾದಾಗ ಅಣ್ಣವ್ರು ಕೂಡ ಸದಸ್ಯರಿದ್ದಾರೆ. ಅದರಲ್ಲಿ ಹಿರಿಯ ನಾಗರಿಕರಿದ್ದಾರೆ, ಬೀದಿ ವ್ಯಾಪಾರಸ್ಥರಿದ್ದಾರೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ, ನ್ಯಾಯವಾದಿಗಳಿದ್ದಾರೆ. ಆದರೆ ಆ ಕಮಿಟಿ ಹೇಗೆ ನಡೆದಂದ್ರೆ ನನ್ನ ತಿಳುಮಟ್ಟಿ ಸ್ವಲ್ಪ ಭಾಳಷ್ಟು ನೆಪ ಮಾತ್ರಕ್ಕೆ ಕಮಿಟಿ ಸಭೆ ಕರೀತಾರೆ ಪ್ರತಿ ತಿಂಗಳು. ಆ ಸಭೆಯಲ್ಲಿ ವಿರೋಧ ವ್ಯಕ್ತಪಡಿಸಿದ್ದೀವಿ, ಬೇಡಿಕೆ ಕೂಡ ನಾವು ಇಟ್ಟಿದ್ದೀವಿ. ಆದರೂ ಕೂಡ ಅವು ಚಾಲ್ತಿಯಲ್ಲಿ ಬರ್ತಾ ಇಲ್ಲ. ಅದ್ರ ಒಂದು ಏನು, ನಾವು ಬೀದಿ ವ್ಯಾಪಾರಿಗಳು ಎಲ್ಲಿವರೆಗೂ ಒಗ್ಗಟ್ಟಾಗಿ ಈ ದಪ್ಪ ಚರ್ಮ ಹೊಂದಂಥ ಅಧಿಕಾರಿಗಳಿಗೆ ಕಣತೆರೆಸಲ್ಲ, ಸರ್ಕಾರ ಕಣಸ ಅಲ್ಲಿ ತನಕ ಯಾವ ಯೋಜನೆ ಸಿಗಕ್ಕೆ ಸಾಧ್ಯ ಇಲ್ಲ. ಹಾಗೇನಾದರೂ ಆಗಬೇಕಾದ್ರೆ ಪ್ರತಿಭಟನೆ, ಮನವಿ, ಹೋರಾಟ ಇವು ಮಾಡಿದ್ರೆ ಸಾಧ್ಯ. ಇವು ಏನಾದರೂ ಸ್ವಲ್ಪ ಮಟ್ಟಿಗೆ ಅವರು ಅಧಿಕಾರಿಗಳು ಹುಷಾರಾಗ್ತಾರಂತ ನಾನು. ಯಾಕೆ ಒಗ್ಗಟ್ಟಾಗ್ತಾ ಇಲ್ಲ? ಬೆಳಿಗ್ಗೆ ಎತ್ಕೊಂಡು ನಮ್ಮ ದಿನನಿತ್ಯದ ಉಪಜೀವನ ಹೊಟ್ಟಿಪಾಡಿಗಾಗಿ ಬೀದಿ ಮೇಲೆ ಕೂತ್ಕೊಂಡು ವ್ಯಾಪಾರ ಮಾಡ್ತೀವಿ. ನಾವು ಹೋರಾಟ ಇಟ್ಟಿವಿ ಬರ್ರಿ ಅಂದರೆ ಯಾರೂ ಬರ್ತಾಯಿಲ್ಲ. ಇವತ್ತು ಅವ್ರಿಗೋಸ್ಕರ ಸಾವಿರಾರು ಜನ ಬೀದಿ ವ್ಯಾಪಾರಗಳನ್ನು ಭೇಟಿಯಾಗಿವಿ. ಬೆಳಿಗ್ಗೆ ಎಲ್ಲಿ ಹೋದ್ರೂ 100 ರೂಪಾಯಿ ಹೋಗ್ತದೋ, ಎಲ್ಲಿ ಬಿಟ್ಟರೆ 100 ರೂಪಾಯಿ ಇವತ್ತು ಹೋಗ್ತದೋ, ಆ ಥರ. ಹಾಗಾಗಿ ನಾವು ಕರೆ ಕೊಟ್ಟಾಗ ಒಗ್ಗಟ್ಟಾದರೆ ಯಾವುದು ಏನು ಬೇಕಾದ್ರೆ ಸಾಧಿಸ್ಬೋದು. ದಯಮಾಡಿ ಹಂತ ಹಂತವಾಗಿ ಇನ್ನೂ ಈ ಪಾಲಿಕೆ ಅಧಿಕಾರಿಗಳು ಇವತ್ತು ನೋಡ್ರಿ, ಇವತ್ತು ನಾವು ಪಾಲಿಕೆ ಆಯುಕ್ತರಿಗೆ, ಪಾಲಿಕೆ ಪೂಜ್ಯ ಮಹಾಪೌರರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಿಗಮದ ಅಧ್ಯಕ್ಷರಿಗೆ, ದೇವರಾಜ್ ಅರಸು ನಿಗಮದ ಅಧ್ಯಕ್ಷರಿಗೆ ಮತ್ತು ಲೀಡ್ ಬ್ಯಾಂಕ್ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ಇವ್ರು ಯಾಕೆ ಬರ್ಲಿಕ್ಕೆ ಕೇಳ್ರಿ. ನೀವು ಇಲ್ಲೇ ಹಿಂದೆ ಇದ್ರಿ, ನಾನು ಇಲ್ಲಿ ಬಂದು ನಿಮಗೆ ಮಾತು ಕೊಡ್ಬೇಕಲ್ಲ. ಅವ್ರು ಏನು ಹೇಳ್ಬೇಕಿಲ್ಲಿ? ಅವ್ರು ಏನಾದರೂ ಇದ್ದರೂ ಸುರೇಶ್ ಅಣ್ಣನ ಮಾತಾಡಿದ್ರೆ ಎದೋತ್ರು ತಾಳು ಬೀಳ್ತಿರೋದು. ನಿಜವಾದ ಸತ್ಯಾಂಶ ಇರೋದು. ಇಂಥಲ್ಲಿ ಯಾಕೆ ಬರಲ್ಲ ಅವರು? ವ್ಯಾಪಾರಸ್ಥರಿಗೆ ಏನು ಮಾಡಿರಿ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ಬೇಕು? ಆ ಉತ್ತರ ಇಲ್ಲ ಅವ್ರ ಬಳಿ. ದಲ್ಲಾಳಿಗಳದ ಅವಳಿಗಳದ ಬರೀ ಎಲ್ಲ ಇಲಾಖೆಯವರಿ ಏಜೆಂಟ್ರುಗಳಿಗೆ ದಲ್ಲಾಳಿಗಳು ಯಾರಿಗೆ ಲೋನ್ ಬೇಕು 10,000 ಇವರಿಗೆ ಲಾಕ್ ಮಾಡಿರಿ, ಅವ್ರ 5 ಇವ್ರ 5. ಇಂಥ ವ್ಯವಸ್ಥೆ ದಲ್ಲಾಳಿಗಿರಿ ವ್ಯವಸ್ಥೆದಾಗ ನಿಜವಾದ ಬಡು ವ್ಯಾಪಾರಸ್ಥರಿಗೆ ಏನೂ ಸಿಗ್ತಾ ಇಲ್ಲ. ಇಲ್ಲಿ ಹಿಂದಿದ್ದೀವಿ. ಅದಕ್ಕೆ ದಯಮಾಡಿ ಇನ್ನೊಂದು ಸಲಹೆ ಕೊಟ್ಟರು ಸುರೇಶ್ ಅಣ್ಣವ್ರು, ನಾವು ಯಾವಾಗಲೂ ಸ್ವೀಕಾರ ಮಾಡ್ತೀವಿ. ಅವರು ರಂಗಮಂದಿರದಾಗ ಕೂಡಲಿ, ಬೇಕಾದಲ್ಲಿ ಎಲ್ಲಿ ಕೂಡಲಿ, ಇವತ್ತೇನು ಕೊಟ್ರ ಪ್ರತಿ ತಿಂಗಳಿಗಾದರೂ ಕೂಡ ಬೀದಿ ವ್ಯಾಪಾರಿಗೆ ಒಂದು ಹೆಲ್ತ್ ಚೆಕಪ್ ಹೋಗೋದು ಒಂದು ಕಾರ್ಯಕ್ರಮ ಇಟ್ಕೊಂಡ್ರೆ ಅದನ್ನು ಮುಂದಿನ ದಿನ ನಡೆಸ್ಕೊಡ್ತೀವಿ ಅಂತ ಹೇಳುತ್ತಾ ನಮ್ಮ ಮಾನ್ಯ ಉದ್ಘಾಟಕರಾದಂಥ ಕೆ ಕಲಬುರ್ಗಿ ಸರ್ ಮಾತಾಡಬೇಕು. ಕಲಬುರ್ಗಿ ನ್ಯಾಯವಾದಿಗಳು ಮತ್ತು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಅದೇ ಥರ ಇಲ್ಲಿ
ಏನು ವೇದಿಕೆ ಮೇಲೆ ಇದ್ದಂಥ ವೀರಣ್ಣ ಪಟ್ಯಾದಾರ, ಚಂದ್ರಶೇಖರ್ ಪಾಟೀಲ್ ಅವರು, ನೀಲ್ಕೂರು ಮಹದೇವಣ್ಣವರು ಮತ್ತು ಗೌರಿಶಂಕರ್ ಅವರು, ಮತ್ತು ಸೈಯದ್ ಯೂನುಸ್ ಭಾಯ್ ಅವರು, ನಮ್ಮ ಶಾಯರ್ ಪಾಟೀಲ ಮತ್ತು ಸುರೇಶ್ ಬಡಿಗೇರಿ ಅಣ್ಣವರು, ನಮ್ಮದು ಏನದ ಸಾಹಿತ್ಯದ ಈ ಭಾಗದ ಭಾಳ ದೊಡ್ಡ ಸಾಹಿತ್ಯ. ಅವ್ರು ಸುವಿಸ್ತರಾಗಿ ನಮ್ಮ ಬೀದಿ ವ್ಯಾಪಾರಿಗಳ ಬಗ್ಗೆ ತಮಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಸರ್ಕಾರ ಒಂದು ರೀತಿ ಸ್ಪಂದಿಸಲ್ಲ ಹೆಚ್ಚಿಂದು, ಅದಕ್ಕೆ ಎಷ್ಟು ನಾವು ಹೋರಾಟ ಮಾಡಿದಾಗ ಅದಕ್ಕೆ ಬೆಲೆ ಬರ್ತದೆ ಅನ್ನೋದು ಅವ್ರು ಹೇಳಿದ್ರು. ನಮ್ಮ ಅಮೃತ್ ಪಾಟೀಲ್ ಅವರು ಜಿಲ್ಲಾ ಅಧ್ಯಕ್ಷ, 20 ವರ್ಷದಿಂದ ನಾವು ಸಂಘಟನೆ ಮಾಡ್ತಾ ಬಂದಿದ್ದೆವು ಮತ್ತು ಅದರ ಬಗ್ಗೆ ಅವರು ಕೂಡ ಸ್ವಲ್ಪಷ್ಟು ತಿಳಿಸಿ ಹೇಳಿದ್ದಾರೆ. ಇವತ್ತು ನಾನು ವಿಚಾರ ಸಂಕಿರಣ ಮತ್ತು ಹಾಗೂ ಪದಾಧಿಕಾರಿಗಳ ನೇಮಕ ಕಾರ್ಯಕ್ರಮವನ್ನು ಇಟ್ಟಿದ್ದ ಉದ್ದೇಶವೇನೆಂದರೆ, ಈಗ ನಾನು ಒಂದು 2 ವರ್ಷ ಮುಂಚಿತವಾಗಿ ಒಂದು ಸಮಾವೇಶನ ಮಾಡಿದ ಬೀದಿ ವ್ಯಾಪಾರಿಗಳದು ದೊಡ್ಡ ಸಮಾವೇಶ ರಂಗಮಂದಿರಿನಲ್ಲಿ. ಇಲ್ಲಿನ ಜಿಲ್ಲಾಧಿಕಾರಿ, ಮಹಾನಗರ ಪಾಲಿಕೆ ಆಯುಕ್ತರು ಎಚ್ಚೆತ್ತುಕೊಂಡು ಬೀದಿ ವ್ಯಾಪಾರಿಗಳು ಬೀದಿ ಪಾಲಾಗಿದ್ದಾರೆ. ಸರ್ಕಾರದಲ್ಲಿ ಬಹಳಷ್ಟು ಸೌಲಭ್ಯ ಇದೆ, ಭಾಳ ಅಂದ್ರೆ ಭಾಳಷ್ಟು ಸೌಲಭ್ಯ ಇದೆ. ನಾವು ಇಲ್ಲಾಂದ್ರೆ 14-15 ಕರ್ನಾಟಕ ರಾಜ್ಯದಲ್ಲಿ ಅಮಟ್ಮೆಂಟ್ ಪಾಸ್ ಆಗಿದೆ. ಏನು ಅಮಟ್ಮೆಂಟ್ ಪಾಸ್ ಇದೆ ಅಂದ್ರೆ ಬೀದಿ ವ್ಯಾಪಾರಿಗಳು ವೆಂಡರ್ ಜೋನ್ ಕಟ್ಕೊಡ್ಬೇಕು, ವ್ಯಾಪಾರ ಮಾಡ್ಲಿಕ್ಕೆ ಅವ್ರಿಗೆ ಮಿಷನ್ ಕೊಡಬೇಕು, ಅವ್ರಿಗೆ ಲೋನ್ ಕೊಡಬೇಕು ಸಬ್ಸಿಡಿ ಅಂತ ಮಹಾನಗರ ಪಾಲಿಕೆದಾಗೂ ಇದೆ. BSM ಆಫೀಸ್ನಲ್ಲಿ ಮತ್ತು ಕೈಗಾರಿಕೆ ಇಲಾಖೆಯಲ್ಲಿ ಈ ಸೋಷಲ್ ಎಲ್ಲ SC/ST ES ಇಲಾಖೆಗಳು ಬರ್ತಾವೆ. ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಬೀದಿ ಬಡ ವ್ಯಾಪಾರಿಗಳು ಈ ಸ್ಕೀಮ್ ಇದೆ, ಭಾಳ ಸೌಲಭ್ಯ ಇದೆ. ಅಂದರೂ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರಿಗೆ ಸ್ಪಂದಿಸ್ತಾ ಇಲ್ಲ, ಕಾನೂನು ಚೌಕಟ್ಟಿನ ನಿಯಮಾವಳಿ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ ಅಂತ ಅವರಿಗೆ ಜಾಗೃತಿ ಮುಟ್ಟಿಸ್ಬೇಕಂತ ದೊಡ್ಡ ಸಮಾವೇಶ ಮಾಡಿದ್ರು ಕೂಡ ಅವರು ಇನ್ನವರಿಗೆ ಯಾವುದೋ ಈಗ 7 ಜೂನಲ್ಲಿ ಅಂತ ಗುಲ್ಬರ್ಗ ನಗರದಲ್ಲಿ ಅವರು ಇದು ಮಾಡಿದ್ದಾರೆ. ಕಮರುಲ್ ಇಸ್ಲಾಂ ಸಾಹೇಬರು ಇದ್ದಾಗ ಘೋಷಣೆ ಮಾಡಿದ್ದಾರೆ 3 ಜೂನಲ್ ಅಂತ. ಇಲ್ಲಿ ರಾಮ ಮಂದಿರ ಅಂತ, ಈ ಕಡೆ ಖರ್ಗೆ ಪೆಟ್ರೋಲ್ ಪಂಪ, ಸೂಪರ್ ಮಾರ್ಕೆಟ ಎಲ್ಲ ಕಡೆಗೆ, ಮತ್ತು KMF ಡೈರಿ, ಹುಮ್ನಾಬಾದ್ ರೋಡ್ ಅಲ್ಲಿ 1 ಜೂನ್ ಎಲ್ಲಿ ಆಗಿಲ್ಲ. ಸಾರ್ವಜನಿಕ ಲಕ್ಷಾಂತರ ಜನ ಬೀದಿ ಮೇಲೆ ಬಂದು ಇವು ವಸ್ತುಗಳು ಖರೀದಿ ಮಾಡ್ಲಿಕ್ಕೆ ಬರ್ತಾರೆ, ವಿವಿಧ ವಸ್ತುಗಳು ಖರೀದಿ ಮಾಡ್ಲಿಕ್ಕೆ ಬರ್ತಾರೆ. ಬಂದ್ರೆ ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು, ಒಂದು ವೆಂಡರ್ ಜೋನ್ ಕಟ್ಕೊಟ್ರು ಅವ್ರು ನೆಮ್ಮದಿಲಿ ತಮ್ಮ ವ್ಯಾಪಾರ ಮುಂದುವರ್ಸ್ಕೊಂಡು ಹೋಗ್ತಾರೆ, ಸಾರ್ವಜನಿಕರಿಗೂ ಅನುಕೂಲ ಆಗ್ತದಂತ ಸರ್ಕಾರ ನಿಯಮ ಅದ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಇದ್ದರೂ ಇಲ್ಲಿನ ಜಿಲ್ಲಾಧಿಕಾರಿ, ಮಹಾನಗರ ಪಾಲಿಕೆ ಅವ್ರು ಯಾವುದಕ್ಕೂ ಮುಂದಾಕಿಸಿಗೆ ಅವರು ಅದಕ್ಕೆ ಸೌಲಭ್ಯ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಇದನ್ನು ನಾವು ಭಾಳಷ್ಟು ನಾವು ನೊಂದ್ಕೊಂಡು ಇವತ್ತು ಬೇಸತ್ಕೊಂಡು ಮತ್ತು ಈಗ ಮುಂದೆ ಏನು ಮಾಡಬೇಕು, ಇವತ್ತು ವಿಚಾರ ಸಂಕಿರಣದಲ್ಲಿಂದ ಅವರಿಗೆ ಜಾಗೃತಿ ಮುಟ್ಟಿಸ್ಬೇಕು. ಸಂಬಂಧಪಟ್ಟ ಎಲ್ಲ ಇಲಾಖೆದವರಿಗೂ ಕರೆ ಮಾಡಿದೆವು. ಇವತ್ತು ಬನ್ನಿ ಸರ, ತಮ್ಮ ಸ್ಕೀಮ್ನಲ್ಲಿ ಏನಿದೆ ನಮ್ಮ ಬಡ ಜನರಿಗೆ ಬೀದಿ ವ್ಯಾಪಾರಿಗಳು ಹೇಳ್ರಿ, ಮುಂದುವರ್ಸ್ಕೊಂಡವ್ರಿ, ಇನ್ನೂರಿಗೆ ಮಾಡಿದಿಲ್ಲ ಅಂದ್ರೆ ಮುಂದೆ ಮಾಡ್ತೀನಿ ಅಂತ ಹೇಳಿಕೆ ನೀಡ್ರಿ ಸಂಘ ವತಿಯಿಂದ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಕಾರ್ಡ್ನಲ್ಲಿ ಹೆಸರು ಹಾಕಿ ಮುಂಚಿತವಾಗಿ ಹೇಳಿದ್ದೀನಿ ಕೂಡ. ಇವತ್ತೆಲ್ಲ 4-5 ಇಲಾಖೆ ಅಧಿಕಾರಿಗಳು ಏನು ಹೇಳಿದ್ರು ನನಗೆ, ಇಲ್ಲೊಂದು DC ಆಫೀಸ್ನಲ್ಲಿ ಮೀಟಿಂಗ್ ನಡೆದ ಸುರೇಶ್, ಸಾರಿ ಇದು ಮಗಣ ಬರ್ತೀವಿ, 1 ಗಂಟೆ ಭೇಟಿ ಬೇಕಾದ್ರೆ ವಿಸಿಟ್ ಕೊಟ್ಟೇ ಹೋಗ್ತೀವಿ, ನಿಮ್ಮ ಫಂಕ್ಷನ್ ಹೋದರು ಬರ್ತೀವಿ, ತಮ್ಮದು ಏನು ಬೇಡಿಕೆಗಳು ಇದ್ರು ತಂದೆ ನನ್ನ ಬಳಿ ಲಿಸ್ಟ್ ಕೊಡ್ರಿ, ಎಲ್ಲರಿಗೆ ನಾವು ಮಾಡ್ತೀನಿ ರೀ, ನೀವು ಕರೆದಿದ್ದಕ್ಕೆ ಧನ್ಯವಾದ, ಹಂಗೆ ಅಂತ ತಿಳ್ಕೊಬೇಡ್ರಿ ಅಂತ ನನಗೆ ಫೋನಲ್ಲೇ ಹೇಳಿದಕ್ಕೆ ಇಲ್ಲ ನಾನು ಅವರಿಗೆ ಸ್ವಾಗತಿಸೀನಿ. ಈಗ ಬಂದರು ಒಳ್ಳೇದು, ಬರಲಿಲ್ಲ ಅಂದರು ತಮ್ಮ ಎಷ್ಟು ಜನಗಳು ಇದ್ದೀರಿ ನಮ್ಮಲ್ಲಿ ಹಳಿ ಬೀದಿ ವ್ಯಾಪಾರಿಗಳು ಮತ್ತು ಈ ಕಡೆ ಏನು ಮುಂದುವರ್ಸ್ಕೊಂಡು ಬಂದಂಥ ವ್ಯಾಪಾರ ಅವರಿಗೆ ಜೂನಿಯರ್ ಸೀನಿಯರ್ ಮಂದಿಗೆ ಎಲ್ಲರೂ ಲಿಸ್ಟ್ ಹೊಂದಿಸಿ ಅವ್ರ ಗಮನಕ್ಕೆ ತಂದು ನಿಮಗೆ ಅಭಿವೃದ್ಧಿ ಮಾಡಿ ಬರೋಂಥ ಸ್ಕೀಮ್ಲಿಂದ ಮುಂದುವರಿಸ್ಬೇಕು. PM ಸ್ವನಿಧಿ ಅಂತ ಸ್ಕೀಮ್ ಇದೆ. ನಾವು 1000 ಜನರಿಗೆ ನಾನು ಆಫೀಸ್ಲಿಂದ ಲೋನ್ ಕೊಟ್ಟಿದ್ದೆ 10,000, ಈಗ 15,000 ಆಗಿದೆ, ತಲುಪಿದೆ. ಈಗ 15,000 ಫಸ್ಟಿಗೆ ಯಾರು ವ್ಯಾಪಾರ ಫೋಟೋ ಮತ್ತು ಅವ್ರ ಫ್ಯಾಮಿಲಿ ಫೋಟೋ, ಆಧಾರ್ ಕಾರ್ಡ ಮತ್ತು ರೇಷನ್ ಕಾರ್ಡ, ಬ್ಯಾಂಕ್ ಪಾಸ್ಬುಕ್ಕ ಕೊಟ್ಟಿದ್ದಾರಪ್ಪ ಅಂದ್ರೆ ಈಗಲೂ ಏನದ ನನ್ನ ಸಂಘಿಗೆ ಬರ್ರಿ, ಸಂಘಿಗೆ ಬಂದ್ರೆ ಅಂದ್ರೆ ನೀವು ಸಿರಿಪ್ ನಿಮ್ದು ಏನು ದಾಖಲೆಗಳು ಕೊಡ್ರಿ, ನಮಗೆ ದಾಖಲೆ ಕೊಟ್ಟರು 1000 ಜನರಿಗೆ 15,000 ರೂಪಾಯಿ ನಿಮ್ಮ ತಿಂಗಳು 2 ತಿಂಗಳಲ್ಲಿ ನೀವು ಇವು ಸಲ್ಲಿಸಿದ್ರಿ ಅಂದ್ರೆ 15 ದಿವಸ 20 ದಿನದಾಗ ನಿಮ್ಗೆ ದುಡ್ಡು ಬರ್ತಾವೆ. ಬಡ ಜನರು ಇದ್ರ ಲಾಭ ಪಡ್ಕೋಬೇಕು ಮತ್ತು ಸಂಘಿನಲ್ಲೂ ಲಾಭ ಪಡ್ಕೋಬೇಕು. 2 ಲಕ್ಷ 5 ಲಕ್ಷ 10 ಲಕ್ಷ ತನಕ ಲೋನ್ ಅವ. ಕೆಟಗರಿ ಮೇಲೆ ಅವ, ಜಾತಿ ಕೆಟಗರಿ ಮೇಲೆ ಅವ ರೀ, DS ಆಫೀಸ್ ಮೇಲೆ ಎಲ್ಲ ಕೆಟಗರಿ ವಾರ ತೆಗೆದ ಕೇಸಿಗೆ ಎಲ್ಲ ಜನಗಳು ಲಿಸ್ಟ್ ಮಾಡಿ ಕೇಸಿಗೆ ನಾನು ಮಾಡಬೇಕು, ಮುಂದುವರ್ಸ್ಕೊಂಡು ಹೋಗಬೇಕು, ನಿಮಗೆ ಸಹಾಯ ಮಾಡಬೇಕಂತ ಕೇಸಿಗೆ ನಾನು ಈ ಉದ್ದೇಶದಿಂದ ವಿಚಾರ ಸಂಕಿರಣ ಕಾರ್ಯಕ್ರಮ ಹೈಕೊಂಡಿದ್ದೀನಿ. ಹಾಗೂ ಪದಾಧಿಕಾರಿಗಳು ನೇಮಕ ಮತ್ತು ತಾವು ಬಂದು ಇದನ್ನು ಕರೆ ಕೊಟ್ಟಿದ್ದಕ್ಕೆ ಇವತ್ತು ಬಂದು ತಾವೆಲ್ಲರೂ ನೀವು ಯಶಸ್ವಿ ಮಾಡಿದ್ದೀರಿ ಇವತ್ತಿನ ಕಾರ್ಯಕ್ರಮ. ಮತ್ತು ತಾವು ನಮ್ಮೆಲ್ಲ ವಿಶ್ವಾಸ ಚಳಿ ಎನ್ನದೆ ಹಗಲಿರುಳು ರೋಡ್ ಬದಿಯಲ್ಲಿ ಕುಳಿತು ಕೆಲಸ ಮಾಡ್ತಕ್ಕಂಥ ಜನರಿಗೆ ಅವರ ಅಭ್ಯುದಯಕ್ಕಾಗಿ ಹಗಲಿರುಳು ಶ್ರಮಿಸ್ತಕ್ಕಂಥವ್ರು ಭಾಳ ಕಡಿಮೆ. ಅಂಥವ್ರ ಮಧ್ಯದಲ್ಲಿ ಜಗನ್ನಾಥ್ ಸೂರ್ಯವಂಶಿ ಅವರು ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿ ನಿಮಗೆ ಸನ್ಮಾನಿಸಿ ನಿಮಗೆ ಪದಾಧಿಕಾರಿಗಳ ಹುದ್ದೆ ಕೊಡ್ತಕ್ಕಂಥದ್ದು ಅತ್ಯಂತ ಸ್ಮರಣೀಯವಾದಂಥ ಕಾರ್ಯಕ್ರಮ ಅಂತೇಳಿ ನನಗೆ ಅನಿಸ್ತದೆ.
ನಿಮಗೆಲ್ಲ ಗೊತ್ತಿರಬಹುದು, ಕರ್ನಾಟಕ ಸರ್ಕಾರ ಮೊನ್ನೆ ಬಜೆಟ್ ಘೋಷಣೆಯನ್ನ ಮಾಡಿದೆ. ಬಜೆಟ್ ಘೋಷಣೆ ಮಾಡಿದ್ದು ಅಮೃತ್ ಪಾಟೀಲ್, ಜಗನ್ನಾಥ್ ಸುರೇಶ್ ನೋಡಿರಬಹುದು. ಒಂದು ಬಿಡಿ ಕಾಸು ಸಹಿತ ಬೀದಿ ಕಾರ್ಮಿಕರಿಗೆ ಸರ್ಕಾರ ಕೊಟ್ಟಿಲ್ಲ. ಯಾರಾದ್ರೂ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕೈ ಎತ್ತಿ. ಮೊಬೈಲ್ ಬಿಡ್ರಿ ಸುರೇಶ್ ಅವರು, ಕೇಳಿ ಕಡೆ. ಕರ್ನಾಟಕ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯ ಅವರು ರಸ್ತೆ ಬದಿಯಲ್ಲಿ ಕುಳಿತು ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ ಬಜೆಟ್ನಲ್ಲಿ ಇಂತಿಷ್ಟು ಹಣ ಮೀಸಲಿಡಬೇಕು ಅಂತ ಹೇಳಿ ಕೇಳಿಕೊಂಡಾಗ ಸಹಿತ ಈ ಸರ್ಕಾರ ಬಡವರ ಪರವಾಗಿ ಧ್ವನಿ ಎತ್ತಲಿಲ್ಲ. ಮೈಕೇನಿದೆ, ಬಡವರ ಪರವಾಗಿ ಧ್ವನಿ ಎತ್ತಲಿಲ್ಲ. ಹೋಗಿ ಬಿಡ್ರಿ, ಬೆಂಗಳೂರಂತ ಮಹಾನಗರ ಪಾಲಿಕೆಯನ್ನು ಬಿಟ್ಟು ಕಲಬುರಗಿ ಜಿಲ್ಲೆಯನ್ನು ಉದಾಹರಣೆ ತೆಗೆದುಕೊಂಡಾಗ ಸೂಪರ್ ಮಾರ್ಕೆಟ್ ಇಂದ ಬಸ್ ಸ್ಟ್ಯಾಂಡ್ ವರೆಗೆ, ಬಸ್ ಸ್ಟ್ಯಾಂಡ್ ಇಂದ ಗಂಜ್ವರೆಗೆ ಏನು ಕೆಲಸ ಮಾಡ್ತಾ ಇದ್ದಾರೆ, ಇವರಿಗಾಗಿ ಒಂದು ಸೂರು ಸಹಿತ ಬೆಳಕು ನೀಡ್ತಕ್ಕಂಥ ಕೆಲಸ ನಮ್ಮ ಕರ್ನಾಟಕ ಸರ್ಕಾರ ಮಾಡಲಿಲ್ಲ.